ಓಂ ಶಾಂತಿ. ನನ್ನ ಹೆಸರು ಸಾವಿತ್ರಿ ಅಂತ. ನಾವು 3 ವರ್ಷದಿಂದ ಜ್ಞಾನದಲ್ಲಿದ್ದೀವಿ. ಮೊಟ್ಟ ಮೊದಲಿಗೆ ನಮ್ಮೂರಿಗೆ ಲಾವಣ್ಯಕ್ಕ ಅವರು ಮತ್ತು ಅಕ್ಕಂದರು ಜ್ಞಾನ ನೀಡೋದಕ್ಕಂತ ಸಂದೇಶ ನೀಡೋದಕ್ಕೆ ಬಂದಿದ್ದರು. ಆಗ ನಮ್ಮನೆ ಹತ್ರ ಬಂದು, ಅಕ್ಕ ಬನ್ನಿ, ಈ ಪರಮಾತ್ಮನ ಜ್ಞಾನವನ್ನು ತಿಳ್ಕೊಳ್ಳಿ, ಇದರಿಂದ ನಿಮ್ಮ ಒತ್ತಡಗಳು ಜೀವನದಲ್ಲಿ ಬರುವಂತಹ ಗೊಂದಲಗಳಿಂದ ಮುಕ್ತ ಆಗ್ತೀರಿ ಅಂತ ಹೇಳಿದರು. ಹಾಗೆ ನಾವು ನಮ್ಮ ಪುಟ್ಟ ಮಗು ಒಂದಿತ್ತು, ಆ ಮಗುನ ಕರ್ಕೊಂಡು ಬಂದ್ವಿ. ಮತ್ತು ಆವತ್ತು ನಾವು ದೇವಾಲಯದ ಹತ್ರ ಮಾಡ್ತಾಯಿದ್ರು. ಅವತ್ತು ಬಂದಾಗ ಒಂದು 1/4 ಗಂಟೆ ಅಕ್ಕವರು ಯೋಗ ಮಾಡಿಸ್ತಾಯಿದ್ರು. ಯೋಗ ಮಾಡಿಸ್ಕೊಂಡು ಮತ್ತೆ ಸಂಕಲ್ಪ ಬಂತು, ಈ ಜ್ಞಾನವನ್ನು ಕೇಳೋದಕ್ಕೆ ನಾವು ಹೋಗಬೇಕು ಅಂತ. ಅಕ್ಕ ನಾಳೆ ಸದ್ಗುರುವಾರ ಇದೆ, ನೀವು ಬನ್ನಿ ಅಕ್ಕ ಅಂತ ಕರೆದುಬಿಟ್ಟು ಹೋದರು. ಮತ್ತು ನಾವು ಮಾರನೇ ದಿನ ಸದ್ಗುರುವಾರ ದಿನ ಮೊಟ್ಟ ಮೊದಲಿಗೆ ಈ ಸೆಂಟರ್ಗೆ ಬಂದ್ವಿ. ಆವತ್ತು ಬಂದಿದ್ದು ಮತ್ತು ನಮಗೆ ಬಂದಿದ್ದಿನಿಂದ ಅಕ್ಕವರು ಭಗವಂತನ ಜ್ಞಾನದ ಬಗ್ಗೆ ತಿಳಿಸ್ಕೊಟ್ರು. ಆವತ್ತಿಂದ ನಾವು ಇವತ್ತಿನವರೆಗೂ ಜ್ಞಾನವನ್ನು ಕೇಳ್ತಾನೆ ಇದ್ದೀವಿ. ಮತ್ತು ತಂದೆ ಬಂದು ನಮಗೆ ಯಾವ ರೀತಿ ಶಿಕ್ಷಣ ಕೊಡ್ತಾರೆ, ಯಾವ ರೀತಿ ನಮ್ಮ ಜೀವನದಲ್ಲಿ ಬರುವಂತಹ ಒತ್ತಡಗಳಿಂದ, ಸಮಸ್ಯೆಗಳಿಂದ ಮತ್ತು ಈ ಜೀವನದಲ್ಲಿ ಬರುವಂಥ ಪರಿಸ್ಥಿತಿಗಳಿಂದ ನಾವು ಮುಕ್ತರಾಗೋದಕ್ಕೆ ನಮಗೆ ಜ್ಞಾನವನ್ನು ತಿಳಿಸ್ಕೊಡ್ತಾ ಹೋದರು. ಮತ್ತು ಬಾಬಾವರ ಮುರಳಿಯಿಂದ ನಮಗೆ ಅನೇಕ ರೀತಿಯ ಶಿಕ್ಷಣವನ್ನು ನಾವು ಕಲಿತಾ ಹೋದ್ವಿ. ಇದರಿಂದ ನಾವು ಹೇಗೆ ನಮ್ಮ ಜೀವನದಲ್ಲಿ ಮುಂದುವರಿಬೇಕು ಮತ್ತು ಬರೋ ಸಮಸ್ಯೆಗಳಿಂದ ಹೇಗೆ ಪಾರು ಮಾಡಿಕೊಳ್ಬೇಕು ಅಂತ ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತಾ ಹೋದರು. ಮತ್ತು ನಾವು ಪಕ್ಕದೂರಿಂದ ಬರ್ತಾ ಇದ್ದೀವಿ. ಮತ್ತು ಹೋಗೋದಕ್ಕೆ ಅನುಕೂಲ ಸ್ವಲ್ಪ ಕಡಿಮೆ, ಆದರೂ ಭಗವಂತ ನಮಗೆ ಪ್ರತಿದಿನ ಜ್ಞಾನದಲ್ಲಿ ಕ್ಲಾಸ್ಗೆ ಬರೋದಕ್ಕೆ ಮತ್ತು ಹೋಗೋದಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಆದರೆ ಹೇಗಾಗುತ್ತೆ ಅಂತ ತಂದೆಯೇ ನಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾರೆ, ಸಹಯೋಗ ಕೊಡ್ತಾ ಇದ್ದಾರೆ. ನಾವು ಪ್ರತಿದಿನ ಕ್ಲಾಸಿಗೆ ಬರೋದಕ್ಕೆ ಬಸ್ ವ್ಯವಸ್ಥೆ ಇಲ್ಲ, ಮತ್ತು ಆಟೋನು ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇರಲಿಲ್ಲ. ನಾವು ಹೇಗೋ ಬಾಬಾ ಅವರು ನೆನಪು ಮಾಡಿಕೊಂಡು ಬರ್ತಾ ಇರಬೇಕಾದ್ರೆ ಬಾಬಾ ಹೇಗೋ ಸಹಯೋಗ ಕೊಟ್ಟು ನಮ್ಮನ್ನು ಪ್ರತಿದಿನವೂ ಕರ್ಕೊಂಡು ಬರ್ತಾರೆ. ಮತ್ತು ಸರಿಯಾದ ಸಮಯಕ್ಕೆ ಅಕ್ಕವರು ಫೋನ್ ಮಾಡಿ ಕರೀತಾರೆ, ಏನು ಸೇವೆ ಇದ್ರೂ. ಆಗ ಸೇವೆಗೂ ಕೂಡ ಒಂದು 10 ನಿಮಿಷ 5 ನಿಮಿಷ ಹಿಂದೆ ಮುಂದಾಗಿ ಬಾಬಾ ಅವರು ನಮಗೆ ಸಹಯೋಗ ಕೊಟ್ಟು ಹೇಗಾದರೂ ಮಾಡಿ ಕರೆಸ್ಕೊಳ್ತಾರೆ. ಇದು ನಮ್ಮ ಭಾಗ್ಯನೇ ಭಾಗ್ಯ ಆಗಿದೆ. ಈ ಪ್ರಾಪ್ತಿಗಳ ಈ ಸಂಗಮ ಯುಗದಲ್ಲಿ ಮಾತ್ರ ಸಿಗುತ್ತೆ ಅಂತ ನಮ್ಮ ಭಾವನೆ. ಮತ್ತು ತಂದೆ ಬಂದು ನಮಗೆ ಎಲ್ಲ ಖಜಾನೆಗಳನ್ನು ಕೊಟ್ಟಿದ್ದಾರೆ. ಲೌಕಿಕ ಪ್ರಪಂಚದವರನ್ನು ನೋಡಿ ನಮ್ಮ ಜೀವನ ಇಷ್ಟೊಂದು ಶ್ರೇಷ್ಠವಾಗಿದೆ ಅಂತ ನಮಗೆ ಖುಷಿ ಆಗುತ್ತೆ. ಮತ್ತು ಪ್ರತಿ ಸಮಯ ತಂದೆ ನಮ್ಮ ಜೊತೆಗಾರರಾಗಿದ್ದಾರೆ. ಪ್ರತಿ ಪರಿಸ್ಥಿತಿಯಲ್ಲೂ ನಮ್ಮನ್ನು ಪಾರು ಮಾಡ್ತಾ ಇದ್ದಾರೆ. ಮತ್ತು ನಾವು ಪ್ರತಿದಿನ ಸರ್ವಿಸ್ಗೂ ಕೂಡ ಸಮಯಕ್ಕೆ ಸರಿಯಾಗಿ ಬಂದು ಸರ್ವಿಸನ್ನು ಕೂಡ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಮಗುನೂ ಬರುತ್ತೆ, ಕ್ಲಾಸು ಕೇಳುತ್ತೆ, ಸ್ಕೂಲ್ಗೆ ಹೋಗಿ ಮತ್ತು ಇಲ್ಲಿಗೆ ಸರ್ವಿಸ್ ಮಾಡೋದಕ್ಕೆ ಮತ್ತು ಕ್ಲಾಸ್ ಮುಗಿಸ್ಕೊಂಡು ನಂತರ ನಾವು ಹಳ್ಳಿಗೆ ಹೋಗ್ತೀವಿ. ಮತ್ತು ಮನೆಯಲ್ಲಿ ಸ್ವಲ್ಪ ಅಣ್ಣವರು ಸ್ವಲ್ಪ ದಿನ ಜ್ಞಾನಕ್ಕೆ ಬಂದರು. ಆಮೇಲೆ ಅವ್ರ ಮಾತು ಕೇಳಿ ಅಣ್ಣವರು ಬೇಡ ಹೋಗಬೇಡಿ ಅಂತ ಇದ್ರು. ಆದ್ರೂ ನಾವು ಬರಬೇಕು ಅಂತ ಸಂಕಲ್ಪ ಮಾಡಿ ಮನೆಯೆಲ್ಲ ಕೆಲಸ ಮುಗಿಸಿ ಆಮೇಲೆ ಬಂದು ನಂತರ ಮನೆಗೆ ಹೋಗಿ ಕೆಲಸ ಮಾಡಿದ್ರು ಅಣ್ಣವರು ಒಂದೊಂದು ಸಾರಿ ಹೇಳ್ತಾ ಇದ್ರು, ನೀವು ಹೋಗಬೇಡಿ ಅಂತ. ಆದರೂ ಸಂಕಲ್ಪ ಬರ್ತಾಯಿತ್ತು, ಬಾಬಾ ನಾವು ಬರಲೇಬೇಕು, ಕ್ಲಾಸ್ಗೆ ಒಂದಿನೂ ಮಿಸ್ ಮಾಡ್ಕೊಬಾರ್ದು, ಸೇವೆಗೂ ಮಿಸ್ ಮಾಡಬಾರ್ದು ಅಂತ. ಬಾಬಾ ಹೇಗೋ ಕರ್ಸ್ಕೊಳ್ತಾ ಇದ್ದಾರೆ, ಮಾಡಿಸ್ತಾ ಇದ್ದಾರೆ. ನಮ್ಮದೇನೂ ಇಲ್ಲ, ಎಲ್ಲವನ್ನು ಮಾಡಿಸೋರು ಬಾಬಾ ಆಗಿದ್ದಾರೆ. ಬಾಬಾ ನಮ್ಮ ಜೊತೆಗಾರರಾಗಿರುವಾಗ ನಾವು ಯಾವ ಭಯನೂ ಪಡೋಷ್ಟಿಲ್ಲ. ನಾವು ಇಷ್ಟೊಂದು ಬಾಬಾ ಅವರ ನಿಶ್ಚಯ ಬುದ್ಧಿ ಬಾಬಾವ್ರ ಜೊತೆ ಇದ್ದು ತಂದೆಯನ್ನು ನೆನಪು ಮಾಡ್ತಾ ಪ್ರತಿ ಕರ್ಮವನ್ನು ಮಾಡ್ತಾ ಇದ್ದೀವಿ. ಬಾಬಾನೇ ಎಲ್ಲ ಮಾಡಿಸ್ತಾ ಇದ್ದಾರೆ, ನಾವೇನೂ ಇಲ್ಲ, ಬರೀ ನಾವು ನಮ್ಮ ಕರ್ಮೇಂದ್ರಿಯಗಳ ಮೂಲಕ ಮಾಡ್ತಾ ಇದ್ದೀವಿ ಅಷ್ಟೇ.